ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ. ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ? ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈಗ ಕುಂಭರಾಶಿ, ಈಗ ನಾನ್ ಕೇಳುವಂತ ಪ್ರಶ್ನೆ ಏನು ಅಂದ್ರೆ, ನಿಮ್ಗೂ ಅನುಭವಕ್ಕೆ ಬಂದಿರಬಹುದು ಅಥವಾ ತುಂಬಾ ಜನಕ್ಕೆ ಇದು ಅನುಭವಕ್ಕೆ ಬಂದಿರಬಹುದು. ಈಗ ರಾತ್ರಿ ನಾವು ಮಲಗಿದಾಗ ಒಂದೇ ಸಲ ನಮ್ಗೆ ಯಾರೋ ಕುತ್ತಿಗೆ ಹಿಡಿದಾಗ ಆಗುತ್ತೆ, ಅದು ಕನ್ಸಲ್ಲೂ ಬಂದಿರುತ್ತೆ. ಸಡನ್ ಆಗಿ ನಾವ್ ಎದ್ದ ಹಾಗೆ ಅಥವಾ ಎಲ್ಲೋ ಒಂದ್ ಕಡೆ ಬಿದ್ದ ಹಾಗೆ ಇದು ಕನ್ಸಲ್ ಬಂದಿರುತ್ತೆ, ಬಟ್ ನಾವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೇವೆ. ಇದೆಲ್ಲ ಏನು ಕನ್ಸಿಂದ ಆಗುವಂತದ್ದ ಅಥವಾ ನಮ್ಮ ಜೀವಕ್ಕೆ ಏನಾದ್ರೂ ಆಗ್ತಾ ಇರೋದ, ನಮ್ಗೆ ಆತರ ಅನಿಸುವಂತದ್ದ ಇದು ಅಂತ? ಹೌದು, ನೀವು ಹೇಳಿದಂಥದ್ದು ಅನೇಕರ ಅನುಭವಕ್ಕೆ ಬರುತ್ತೆ. ಇದು ಕನಸಿನ ಮೂಲಕವಾಗಿಯೇ ಬರಬೇಕು ಅಂತಿಲ್ಲ. ಆದರೆ ಕೆಲವು ಸಲ ಇಂತಹ ಭಯಾನಕವಾದಂತಹ ರೀತಿ, ಅದು ಅಂದರೆ ಭಯದ ಕನಸು ಅಂತಂದರೆ, ಒಂದು ರೀತಿಯಲ್ಲಿ ನಮ್ಮನ್ನು ಯಾರೋ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಅಥವಾ ನಾನು ಬಾವಿಯಲ್ಲಿ ಬೀಳ್ತಾ ಇದ್ದೇನೆ, ಇಂತಹ ರೀತಿಯ ಭಯಾನಕ ಕನಸುಗಳು ಹೌದು. ಆದರೆ ವಾಸ್ತವವನ್ನು ಮೀರಿದಂಥದ್ದು ಅಂದರೆ, ಈಗ ನೀವು ಹೇಳಿದ ಕುತ್ತಿಗೆಯನ್ನು ಹಿಚುಕಿದ ಅನುಭವವಾಗ್ತಾ ಇದೆ, ಅಥವಾ ನಮ್ಮಲ್ಲಿ ಈ ಕನಸಿನ ಸಂದರ್ಭದಲ್ಲಿಯೇ ಅನೇಕರಿಗೆ ಈ ಫಿಟ್ಸ್ ಅಂತ ಹೇಳುವಂಥದ್ದು ಬರುತ್ತೆ. ಈ ಮೂರ್ಛೆ ರೋಗ ಏನಿದೆ, ಅದು ರಾತ್ರಿಯ ಸಂದರ್ಭದಲ್ಲಿ ಬಂದಿದ್ದೇ, ಬೆಳಗ್ಗೆ ಗೊತ್ತಿರೋದಿಲ್ಲ ಅದು ಮೂರ್ಛೆ ಬಂದಿದ್ದೆ ತಾನು ಅನ್ನುವಂಥದ್ದು. ಕೆಲವರಿಗೆ ಹಗಲಿನಲ್ಲಿ ಮೂರ್ಛೆ ಬರದೇ ಹೋದಂಥವರಿದ್ದಾರೆ. ಮೂರ್ಛೆ ರೋಗಕ್ಕೆ ಹೊಂದಿದವರು ನಾಲಿಗೆಗೆ ಒಂದು ರೀತಿಯ ಗಾಯ ಆಗಿರುತ್ತೆ, ಅವರಿಗೆ ಹಲ್ಲು ಕಚ್ಚಿದಂಥದ್ದು. ಇಂತಹದ್ದು ಒಂದು ಬೇರೆ, ಮೂರ್ಛೆ ರೋಗದ ವಿಚಾರ ಬೇರೆ. ಅದನ್ನು ಬಿಟ್ಟು ಅನೇಕ ರೀತಿಯ ನೈಟ್ ಮ್ಯಾಸ್, ಅಂದರೆ ವಿಚಿತ್ರವಾದ ಭಯದಲ್ಲಿ ನಮಗೆ ಬೆವರು ಕೂಡ ಬಂದಿರುತ್ತೆ ಆ ಭಯಕ್ಕೆ. ಇಂತಹ ಒಂದು ವಿಚಾರ ಸಂಭವಿಸುವಂಥದ್ದು. ಈಗ ನೋಡಿ, ಈ ಜಗತ್ತಿನಲ್ಲಿ ನಾವು ಆಸ್ತಿಕರ ವಿಚಾರ ಎಲ್ಲವನ್ನೂ ನಂಬುವಂಥದ್ದು. ಯಾವುದು? ಈ ಒಂದು ಅತಿಮಾನುಷ ಶಕ್ತಿಯನ್ನು ಅವರು ನಂಬುತ್ತಾರೆ ಆಸ್ತಿಕರು. ಅದು ಗಣಪತಿ ಇರಬಹುದು, ಅಲ್ಲ ಇರಬಹುದು, ಅಥವಾ ಜೀಸಸ್ ಇರಬಹುದು. ಆ ಒಂದು ಅತಿಮಾನುಷ ಶಕ್ತಿ ಅವರ ಮೂಲಕವಾಗಿ ನಮಗೆ ಅವರ ಅನುಗ್ರಹ ಸಿಕ್ಕಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇರುತ್ತೆ. ಹಾಗೆಯೇ ಇಡೀ ಜಗತ್ತಿನಲ್ಲಿ ಈ ಪ್ರೇತ ಪಿಶಾಚಗಳ ಬಗೆಗೂ ಅವರದೇ ಆದ ನಂಬಿಕೆ ಇದೆ. ಅದು ಬರೋ ಹಿಂದೂಗಳಿಗೆ ಅಂತಲ್ಲ, ನಮಗಿಂತ ಜಾಸ್ತಿ ಮುಸ್ಲಿಮರಿಗಿರಬಹುದು, ಮುಸ್ಲಿಮಿಗಿಂತ ಜಾಸ್ತಿ ಕ್ರಿಶ್ಚಿಯನ್ಸಿಗಿರಬಹುದು. ಹಾಗಾದರೆ ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟ. ಆ ನೆಗೆಟಿವ್ ಎನರ್ಜಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ, ಈಗ ಒಂದು ನಾಣ್ಯಕ್ಕೆ ಎರಡು ಮುಖ ಇದೆ. ಈಗ ನಾವು ಏನಂತ ಈಗ ಸ್ಪ್ಲಿಟ್ ನೇಚರ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ತನ್ನದೇ ಆದಂತಹ ಆದರ್ಶದ ಗುಣಗಳನ್ನು ತೋರಿಸುವ ಹೊತ್ತಿಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ, ಇಂತಹದ್ದೇ ಒಂದು ಜಾಗದಲ್ಲಿ ತನ್ನ ವಿಚಿತ್ರವಾದಂತಹ ವಿಕೃತ ಮನಸ್ಸನ್ನು ತೋರಿಸ್ತಾ ಇರ್ತಾನೆ. ಇದು ಏನು ಹೇಳುತ್ತೆ, ನಮ್ಮ ಸೈಕಾಲಜಿಸ್ಟ್ ಏನು ಹೇಳ್ತಾರೆ, ನಾವು ತೋರಿಸಬಹುದಾದಂತಹ ಒಳಿತಿನ ಸಂದರ್ಭದ ಒಂದು ಬ್ಯಾಲೆನ್ಸನ್ನು ಮಾಡೋದಕ್ಕೆ ನಮ್ಮಲ್ಲಿನ ಯಾವುದೋ ಒಂದು ಆ ಒಂದು ವಿಕೃತವಾದಂತಹ ಮನಸ್ಸಿದೆಯಲ್ಲ, ಅದು ಇನ್ನೆಲ್ಲೋ ಒಂದು ಕಡೆ ಅದು ವರ್ಕ್ ಮಾಡುತ್ತೆ ಅನ್ನೋದಾಗಿ ಹೇಳ್ತಾರೆ. ಅದನ್ನು ಒಪ್ಕೊಳ್ಳೋದಿಲ್ಲ ನಾನು. ಅಂದರೆ ಆದರ್ಶಮಯವಾದಂತಹ ಜೀವನವನ್ನು ಸದಾ ಅವರು ಸಾಗಿಸುವಂಥವರು ನಾನು ಬಹಳ ಜನರನ್ನು ನೋಡಿದ್ದಾರೆ. ಇನ್ನು ವಿಕೃತವಾದ ಮನಸ್ಸಿನಲ್ಲಿಯೇ ತುಂಬಿ ತುಳುಕುವಂಥವ್ರು, ಅವರು ಎಲ್ಲಿಯೂ ಅವರು ಇದಾಗುತ್ತೆ. ತಮ್ಮ ಸ್ವಂತ ಮಗುವನ್ನು ಕೂಡ ಸಿಟ್ಟು ಬಂತು ಅಂತಂದರೆ ಎತ್ತಿ ಎಸೆದು ಬಿಡ್ತಾರೆ. ಅಂದರೆ ಮಗುವನ್ನು ಎಸೆದವರೆಲ್ಲ ಕೆಟ್ಟವರು ಅಂತಲ್ಲ ನಾ ಹೇಳೋದು, ಅವ್ರಿಗೆ ಆ ರೀತಿಯ ಸಿಟ್ಟು ಬರುತ್ತೆ. ಹಾಗಾದರೆ ಆ ಸಿಟ್ಟು ಎಲ್ಲಿಂದ ಬರುತ್ತೆ? ತಮ್ಮನ್ನೇ ತಾವು ನಾಶ ಮಾಡಿಕೊಳ್ಳಬಹುದಾದ ಸಿಟ್ಟು ಎಷ್ಟು ನಾವು ಅನೇಕ ನಡೆದಂಥ ಕೊಲೆಗಳನ್ನು ಗಮನಿಸಿದಾಗ, ಕೊಲೆಯನ್ನು ಮಾಡಬೇಕಾದಂಥ ಸಿಚುವೇಶನ್ ಬೇಕಿತ್ತಾ ಇದು? ಆದರೆ ಅವರು ಆ ರೀತಿಯ ಇದಕ್ಕೆ ಅವರು ಹೋಗ್ತಾರೆ, ಆ ಸ್ಥಿತಿಗೆ ಅವರು ಹೋಗ್ತಾರೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್. ಹಾಗಾದರೆ ಅದು ಎಲ್ಲಿಂದ ಬರುತ್ತೆ? ನಮ್ಮ ಆರ್ಷೇಯ ನಂಬಿಕೆಗಳ ಪ್ರಕಾರ ನೆಗೆಟಿವ್ ಎನರ್ಜಿ ಹೇಳುವಂಥದ್ದು ನಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ. ಅದು ರಾತ್ರಿಯೂ ಕೂಡ. ಇದನ್ನು ಸೈಂಟಿಫಿಕ್ ಆಗಿ ಹೇಳಿದ್ರೆ ಕ್ರೂಡ್ ಆಗುತ್ತೆ. ನಂಬಿಕೆಯ ಪ್ರಕಾರ ಹೇಳಿದರೆ ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇದೆ. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಅನೇಕ ನಿದರ್ಶನಗಳೊಂದಿಗೆ ನೋಡಿ, ಈಗ ನಿಮಗೆ ಪರಿಚಯ ಇರುವವರನ್ನು ಕೂಡ ಒಂದು 10 ಮಂದಿಯ ಜಾತಕವನ್ನು
ನೋಡಿದಾಗ ಅವರ ನೆಗೆಟಿವ್ ಎನರ್ಜಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬಹುದಾದಂತಹ ಸಾಧ್ಯತೆ ಜಾತಕವನ್ನು ನೋಡಿದಾಗ ಸಿಗತ್ತೆ. ಈಗ ನೀವು ಯಾರದ್ದು ಅಂತ ನೀವು ಹೆಸರು ಹೇಳಿರೋದಿಲ್ಲ, ಆದರೆ ನೀವು ತಂದು ಆ ಜಾತಕಗಳನ್ನು ತೋರಿಸ್ತೀರಿ. ಆ ಜಾತಕದ ರೀತಿ ಹಾಗಿರುತ್ತೆ. ಕೆಲವು ಸಲ ಗಮನಿಸಿ ನೀವು, ಗಂಡ ಹೆಂಡರ ಸಂದರ್ಭದಲ್ಲಿ ಯಾಕೆ ಗಂಡ ಯಾವುದನ್ನು ಹೇಳ್ತಿರ್ತಾನೆ ಅದು ಕರೆಕ್ಟಾಗಿರುತ್ತೆ, ಆದರೆ ಹೆಂಡತಿ ಅದನ್ನು ವಿರೋಧಿಸ್ತಾಳೆ, ಅಥವಾ ಹೆಂಡತಿ ಸರಿಯಾದದ್ದನ್ನು ಹೇಳ್ತಾ ಇರ್ತಾಳೆ, ಗಂಡನಿಗೆ ಆಗೋದಿಲ್ಲ. ಅವನು ಹೇಳ್ತಾನೆ, ಬೇರೆಯವ್ರ ಹತ್ರ ಹೇಳ್ತಾನೆ, ನನ್ನ ಹೆಂಡತಿ ಏನನ್ನು ಹೇಳ್ತಾಳೋ ಅದು ಸತ್ಯ ಆಗತ್ತೆ, ಆದರೆ ನನಗಲ್ಲಿ ಒಪ್ಕೊಳ್ಬೇಕು ಅಂತ ಅನ್ಸೋದೇ ಇಲ್ಲ, ಅದನ್ನು ನಾನು ತಿರಸ್ಕರಿಸ್ಬೇಕು ಅಂತ ಅನ್ಸುತ್ತೆ. ಯಾಕೆ ಆ ಶಕ್ತಿ, ಆ ತಿರಸ್ಕರಿಸಬೇಕು ಅನ್ನೋ ಆ ಒಂದು ವಿಕೃತ ಮನಸ್ಸು ಯಾಕೆ ಆ ಟೈಮ್ನಲ್ಲಿ ಬರುತ್ತೆ? ಇದನ್ನು ಕೇಳಿದಾಗ ಜಗತ್ತಿನಲ್ಲಿ ಎರಡು ರೀತಿಯ ಶಕ್ತಿಗಳು, ಅಂದರೆ ಸಕಾರಾತ್ಮಕವಾದದ್ದು, ನೆಗೆಟಿವ್, ಅಂದರೆ ನಾವು ಹೇಳ್ತೇವಲ್ಲ ನೆಗೆಟಿವ್ ಸೆನ್ಸ್ ಆ್ಯಂಡ್ ಪಾಸಿಟಿವ್ ಸೆನ್ಸ್ ಅಂತೇಳಿ. ಹಾಗಾಗಿ ಪೆಸಿಮಿಸ್ಟಿಕ್ ಆ್ಯಂಡ್ ಆಪ್ಟಿಮಿಸ್ಟಿಕ್ ಎಲಿಮೆಂಟ್ಗಳು ಇದ್ದ ಹಾಗೇನೆ ಕೆಟ್ಟ ಶಕ್ತಿ ಮತ್ತು ಒಳ್ಳೆಯ ಶಕ್ತಿಗಳು ಅದು ಜಗತ್ತಿನಲ್ಲಿ ತುಂಬಿಕೊಂಡಂಥದ್ದು. ಇದು ಸರ್ವತ್ರವಾದಂತಹ ಸತ್ಯ. ಯಾಕೆ ಅದನ್ನು ನಾನು ಹೇಳ್ತಿದ್ದೇನೆ ಸರ್ವತ್ರವಾದಂತಹ ಸತ್ಯ ಅಂತಂದರೆ, ಇದೇ ಭೂಮಿಯನ್ನು ನೀವು ತಗೊಂಡ್ರೆ ಇಲ್ಲಿ ಸಂಪೂರ್ಣವಾದ ಸತ್ವಯುತವಾದಂತಹ ಒಂದು ಫಲವನ್ನು ಕೊಡುವಂತಹ ಮಾವಿನ ಹಣ್ಣು ತನ್ನ ಸಿಹಿಯನ್ನು ಎಲ್ಲಿಂದ ಎಳ್ಕೊಳ್ಳುತ್ತೆ ಈ ಭೂಮಿಯಲ್ಲಿ? ಅದೇ ಭೂಮಿಯ ಮಣ್ಣಿನಿಂದ ಸರ್ಪ ಎಲ್ಲಿ ತನಗೆ ಬೇಕಾದಂತಹ ವಿಷವನ್ನು ಎಳ್ಕೊಳ್ಳುತ್ತೆ. ಹಾಗಾದರೆ ಆ ವಿಷ ಸರ್ಪಕ್ಕೆ ಮಾತ್ರ ಅದು ಸಿಗತ್ತೆ, ಮಾವಿನ ಹಣ್ಣಿಗೆ ಸಿಹಿ ಮಾತ್ರ ಸಿಗತ್ತೆ. ಅದು ಹೇಗೆ ಅನ್ನುವಂಥದ್ದನ್ನು ಅದು ಪ್ರಕೃತಿಯ ಒಂದು ಪ್ರಕೃತಿ ಅದನ್ನು ಮಾಡತ್ತೆ. ಅದು ಸಿಂಪಲ್ ಉತ್ತರ. ಆದರೆ ಸಿಂಪಲ್ ಉತ್ತರ ಆಗುವಾಗ ಅದಕ್ಕೆ ಬೇಕಾದಂತಹ ಒಂದು ಸಂಯೋಜನೆ ಸರ್ಪದಲ್ಲಿ ಯಾವ ರೀತಿಯಲ್ಲಿ ಇದೆ. ಮಾವಿನ ಹಣ್ಣಿನ ಸಂದರ್ಭದ ಆ ಮಾವಿನ ಮರಕ್ಕೆ ಆ ರೀತಿಯ ಗುಣ ಎಲ್ಲಿಂದ ಇದನ್ನು ಈ ರೀತಿಯಲ್ಲಿ ಯೋಚಿಸಿದಂತೆಯೇ ಕನಸಿನ ಸಂದರ್ಭದಲ್ಲಿಯೂ ಯಾರೋ ಕುತ್ತಿಗೆ ಹಿಸುಕಿದಂತೆ ಆದ ಅನುಭವ, ಅಥವಾ ಕೆಲವು ಸಲ ನಾವು ಮಾತನಾಡಲಿಕ್ಕೆ ಹೋಗ್ತೇವೆ, ನಮ್ಮ ಕನಸಿನಲ್ಲಿ ನಾವು ಮಾತನಾಡಬೇಕು ಅಂತ ಹೋಗ್ತೇವೆ, ಆದರೆ ಆಗಲ್ಲ. ಆದರೆ ಅದಕ್ಕೆ ಈ ವೈದ್ಯಕೀಯ ವಿಚಾರ ಏನು ಹೇಳುತ್ತೆ ಅಂತಂದರೆ, ನಮ್ಮ ಉಸಿರಾಟದಲ್ಲೇ ಆಮ್ಲಜನಕದ ವಿಚಾರ ನಮಗೆ ಕಷ್ಟವಾದಾಗ, ಉಸಿರಾಟದ ಆಮ್ಲಜನಕದ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅನೇಕ ರೀತಿಯ ದೌರ್ಬಲ್ಯಗಳು ನಮ್ಮ ದೇಹಕ್ಕೆ ನಿದ್ದೆಯಲ್ಲೂ ಕೂಡ ಒದಗಿ ಬರೋದರಿಂದ ನಾವು ಕೆಲವೊಂದು ರೀತಿಯ ಏನು ತಾಕಲಾಟಗಳಿಗೆ, ಪರದಾಟಗಳಿಗೆ, ವಿಚಿತ್ರವಾದಂತಹ ಸ್ಥಿತಿಗತಿಗಳಿಗೆ ನಾವು ಅದು ಉಸಿರಾಟಕ್ಕೆ ತೊಂದರೆಯೂ ಆಗಬಹುದಾದಂತಹ ರೀತಿಯ, ಆದರೆ ಆ ವಿಚಾರ ಆಮ್ಲಜನಕದ ಕೊರತೆ ಯಾಕಾಗಿ ಆಗತ್ತೆ ಅನ್ನುವಂಥದ್ದು ಕೇಳಿದಾಗ ಅಲ್ಲಿ ಎರಡು ವ್ಯಕ್ತಿಗಳ ಮಲಗಿದಾಗ ಇನ್ನೊಬ್ಬನಿಗೆ ಆಗೋದಿಲ್ಲ, ಇಲ್ಲಿ ಯಾಕಾಗತ್ತೆ ಅನ್ನುವಂಥದ್ದಕ್ಕೆ ಅಲ್ಲಿ ಸ್ಪಷ್ಟವಾದಂತಹ ನಿದರ್ಶನಗಳಿಲ್ಲ. ಆದರೆ ಅದು ಆಗುತ್ತೆ. ಅದು ಆದಾಗ ಅಲ್ಲಿ ವಿಚಿತ್ರವಾದ ಯಾವುದೋ ಕೈಗಳು ಏನನ್ನ ಕುತ್ತಿಗೆಯನ್ನು ಹಿಸುಕಿದ ಅನುಭವವೂ ಆಗ್ತಿರುತ್ತೆ. ಹಾಗಾದ್ರೆ ಆ ಅನುಭವ ಯಾಕಾಗಿ ಆಗಬೇಕು? ಕುತ್ತಿಗೆ ಹಿಚುಕದಂತಹ ಏನೂ ಇಲ್ಲ ಅಲ್ಲಿ. ಈ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಏನು ಈಗ ಕೆಲವರು ಹಳೆಯ ಕಾಲದವ್ರು ಹೇಳ್ತಾರೆ, ಇವತ್ತಿನ ಹೊಸ ಕಾಲದಲ್ಲಿಲ್ಲ. ಅಂದರೆ ಮನೆಯ ಮುಖ್ಯವಾದಂತಹ ಒಂದು ತೊಲೆಯ ಕೆಳಗಡೆ ಮಲಗಬಾರ್ದು, ಕೆಟ್ಟ ಕನಸುಗಳು ಬೀಳ್ತವೆ ಅಂತ. ನಾನು ಅದನ್ನು ಅನೇಕರಲ್ಲಿ ನಾನು ಏನನ್ನ ಆ ವಿಚಾರವನ್ನು ಪರಿಗ್ರಹಿಸಿದಾಗ ಆ ಒಂದು ತೊಲೆಯ ಕೆಳಗಡೆ ಮಲಗಿದವರಿಗೆ ಈ ಕೆಲವು ಕೆಟ್ಟ ಕನಸುಗಳು ಅದು ಗೊತ್ತಿಲ್ಲ. ಇದಕ್ಕೆ ಕೆಲವೊಂದಕ್ಕೆ ಉತ್ತರ ಇಲ್ಲ. ನೀವು ಹೇಳಿದಂಥ ವಿಚಾರ ಹೌದು, ಭಯ ಯಾಕಾಗತ್ತೆ? ಈ ಕೆಳಗೆ ಆ ಒಂದು ಭಾರವಾದಂತಹ ಮನೆಯನ್ನು ಭದ್ರವಾಗಿ ಇಟ್ಟಂಥ ಸ್ಥಿತಿಯ ಒಂದು ದೊಡ್ಡ ಮರದ ತೊಲೆಯ ಕೆಳಗೆ ಮಲಗಿದಂಥವನಿಗೆ ಯಾವ ವಿಚಾರ ಅವನ ಮೇಲೆ ಭಾರವನ್ನು ಬೀಳಿಸುವಂಥ ಒಂದು ಸಂಗತಿಯಾಗಿ ಅದು ಪರಿವರ್ತನೆ ಆಗುತ್ತೆ. ಕೆಲವೊಂದು ನಮ್ಮದಾದಂತಹ ಒಂದು ವೈಚಾರಿಕ ನೆಲೆಯಲ್ಲಿ ಅದನ್ನು ಹಿಡಿದಿಡುವಂಥದ್ದು ಕಷ್ಟ, ಬಟ್ ಅದಾಗತ್ತೆ. ಅದು ವಿಶೇಷವಾಗಿ ನೀವು ಕೇಳಿದ ಹಾಗೆ ಈ ಕುಂಭರಾಶಿಯವರ ಬಗ್ಗೆ ಕೇಳಿದ್ದಲ್ವ ನೀವು, ಕುಂಭರಾಶಿಯವರಿಗೆ ಆಗುವಂಥದ್ದು ಅಲ್ಲಿ ಏನಿಲ್ಲ. ಅಲ್ಲಿ ಆ ಕುಂಭಕ್ಕೆ ಸ್ಪಷ್ಟವಾಗಿ ತನ್ನ ಸ್ನೇಹ ಹಸ್ತವನ್ನು ಕೊಡುವಂತಹ ಶಕ್ತಿ ರಾಹುವಿಗೆ ಅಸಾಧ್ಯವಾದರೆ, ಆ ರಾಶಿಯಲ್ಲಿ ಏನು ಶತಭಿಷ ನಕ್ಷತ್ರ ಇದೆ, ನಾನು ಕಂಡಂತೆ ಶತಭಿಷ ನಕ್ಷತ್ರದ ತೊಂದರೆ ಇರುವವರಿಗೆ ಈ ಒಂದು ರೀತಿಯ ಅವ್ಯಕ್ತವಾದಂತಹ ಭಯ ಕುಂಭರಾಶಿಯಲ್ಲಿ ಅಡಕಾಗಿರುತ್ತೆ. ಆ ಅವ್ಯಕ್ತವಾದಂತಹ ಭಯ ಎಲ್ಲಿ ಬರುತ್ತೆ ಅಂದರೆ, ಅವರು ಹಗಲಿನಲ್ಲಿ ನಿಂತಾಗ ಅವರು ಪರಿಪೂರ್ಣವಾದಂತಹ ಧೈರ್ಯಸ್ಥರು, ಆದರೆ ರಾತ್ರಿ ಆದಾಗ ಅದು ಯಾಕೋ ಏನೋ ಒಂದು ರೀತಿಯ ಭಯದಿಂದ ನರಳುತ್ತಾರೆ.
ಅನೇಕ ರೀತಿಯ ಶೌರ್ಯದ ಮಾತುಗಳನ್ನು ಆಡ್ತಾರೆ, ಅಥವಾ ಐ ಡೋಂಟ್ ಕೇರ್ ಯು ಪ್ಲೀಸ್ ಜಸ್ಟ್ ಗೋ, ವಾಟ್ ಎವರ್ ಯು ವಾಂಟ್ ಟು ಡೂ ಯು ಪ್ಲೀಸ್ ಜಸ್ಟ್ ಡೂ, ಐ ಕ್ಯಾನ್ ಫೇಸ್ ಇಟ್ ಅಂತ ಹೇಳಿ ಬರ್ತಾರೆ. ಆದರೆ ರಾತ್ರಿ ಅವ್ಯಕ್ತವಾದಂಥ ಭಯದಿಂದ ನರಳುತ್ತಾರೆ. ಅದು ನಾನು ವಿಶೇಷವಾಗಿ ಶತಭಿಷ ನಕ್ಷತ್ರದವರ ತೊಂದರೆಗಳಲ್ಲಿ ನಾನು ಗಮನಿಸಿದ್ದೇನೆ. ಅದು ಒಂದೇ ಅಲ್ಲ, ಅನೇಕ ಸರ್ಪದೋಷ ಕೆಲವರು ಸರ್ಪದೋಷ ಅಂದ್ರೆ ನಂಬೋದೇ ಇಲ್ಲ. ಈಗ ನಾವು ಉತ್ತರ ಭಾರತದ ಕಡೆ ಹೋದರೆ ನಮ್ಮಷ್ಟು ಆಳವಾಗಿ ಅವರು ರಾಹುಕೇತುಗಳ ಬಗ್ಗೆ ಅವರು ಅಟೆನ್ಷನನ್ನು ಕೊಡೋದಿಲ್ಲ. ಆದರೆ ಈ ರಾಹುಕೇತುಗಳು ನಮ್ಮ ಈ ದಕ್ಷಿಣ ಭಾರತದ ಪರಂಪರೆ ಪ್ರಕಾರ ಅನೇಕ ಜಾತಕಗಳನ್ನು ನಾನು ನೋಡಿದ್ದೇನೆ. ಈಗ ನಾನು ಅನೇಕ ದೊಡ್ಡ ಸೆಲೆಬ್ರಿಟಿಗಳ ಉದಾಹರಣೆಯನ್ನು ಕೊಡ್ತೇನೆ, ಆ ಹೆಸರುಗಳು ಈಗ ಬೇಡ. ಅವರು ಆ ಸರ್ಪದ ದೋಷದ ಕಾರಣಕ್ಕಾಗಿ ಅನೇಕರು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋದ್ರಿಂದ ಅದು ಎಲ್ಲ ನಿವಾರಣೆ ಆಗತ್ತಾ, ಅದು ಬೇರೆ, ಅದು ಮತ್ತೆ ಇದಕ್ಕೆ ಬೇರೆ. ಆದರೆ ಆ ನಂಬಿಕೆಯಿಂದ ಬಂದಾಗ ತಮ್ಮದೇ ಆದಂಥ ಒಳ್ಳೆಯ ಫಲಗಳನ್ನು ಆ ಒಂದು ಕ್ಷೇತ್ರದ ಒಂದು ಶಕ್ತಿಯಿಂದಾಗಿ ಅವರು ಸಂಪಾದಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅದನ್ನು ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡವರು ಕೂಡ. ಅದರಲ್ಲಿ ತೆಂಡೂಲ್ಕರ್ ಕೂಡ ಬಂದು ಹೋದರು. ಅವರಿಗೆ ಆಮೇಲೆ ಅವರ ಟೆನ್ನಿಸ್ ಎಲ್ಬೋ ಏನಿತ್ತು ಅದು ಅನೇಕ ಒಂದು ಪವಾಡ ಸದೃಶ ರೂಪದಲ್ಲಿ ಅವರಿಗೆ ಅದು ಗುಣ ಇತ್ತು. ಅವರಿಗೆ ಜಗತ್ತಿನಲ್ಲಿಯೇ ಬೆಸ್ಟ್ ಆದಂಥ ಒಬ್ಬ ಆರ್ಥೋಪಿಡಿಷಿಯನ್ ಅದರ ಏನನ್ನ ಆಪರೇಷನ್ ಮಾಡಿದ್ದು. ಅದು ಬಹಳ ಸಕ್ಸಸ್ಫುಲ್ ಆದಂತಹ ಅನೇಕ ಲಕ್ಷಾಂತರ ಆಪರೇಷನ್ನಲ್ಲಿ ಸಕ್ಸಸ್ಫುಲ್ ಆದಂತಹ ಬಹಳ ದೊಡ್ಡ ರೀತಿಯ ಸಕ್ಸಸ್ ಅದು. ಅಂಥದ್ದೆಲ್ಲ ಯಾಕಾಗಿ ಕೂಡ ಬಂತು, ಅದು ಕುಕ್ಕೆಗೆ ಬಂದಿದ್ದರಿಂದ ಕೂಡ ಬಂತು, ಹೇಗೆ ಕೂಡ ಬಂತು, ಇದನ್ನೆಲ್ಲ ಶಬ್ದಗಳಲ್ಲಿ ಹಿಡಿದಿಡುವಂಥದ್ದು ಕಷ್ಟ. ಆದರೆ ಇಂತಹದ್ದು ನಡೆಯುತ್ತೆ. ಅದಕ್ಕೆ ಈ ಒಂದು ಸರ್ಪದ ವಿಚಾರ ಅದು ತನ್ನದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಅದರಲ್ಲೂ ಶತಭಿಷ ನಕ್ಷತ್ರದವರಿಗೆ ಸ್ವಪ್ನದ ಸಂದರ್ಭದ ಒಂದು ಏನಿದೆ ಒಂದು ಪ್ರೇರಣೆ ಅಥವಾ ಏನೋ ಒಂದು ಅವರಿಗೆ ನೀವು ಹೇಳಿದಂತಹ ರೀತಿಯ ಭಯ ಬರುವಂತಹ, ಅಂದರೆ ಆ ಕನಸಿನಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಕ್ತಿ ತಮ್ಮನ್ನ ಈಗ ಹಿಂಸಿಸ್ತಾ ಇದೆ ಅನ್ನುವಂತಹದ್ರ ಕಲ್ಪನೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ನಡೆಯುವಂತಹದ್ದನ್ನ ನಾನು ಗಮನಿಸಿದ್ದೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.